ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕಿಂಗ್ ವ್ಲಾಗ್. ಈ ಕುಕಿಂಗ್ ವ್ಲಾಗಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ಚಿಕನ್ ರೆಸಿಪಿ ತೋರಿಸ್ತೀನಿ. ಏನು ಅಂತ ಅಂದರೆ ಸ್ಪೈಸಿ ಚಿಕನ್ ಲೆಗ್ ಗೀ ರೋಸ್ಟ್. ಇದಕ್ಕೆ ಬೇಕಾಗಿರೋದು ವೆರಿ ಲಿಟಲ್ ಇಂಗ್ರೀಡಿಯೆಂಟ್ಸ್. ಪ್ಯಾನ್ನ ಹೀಟ್ ಮಾಡ್ಕೊಳ್ಳಿ. ಹೀಟ್ ಆಗಿರೋ ಪ್ಯಾನ್ಗೆ ಧನಿಯಾ ಕಾಳು, ಬ್ಯಾಡಗಿ, ಮೆಣಸಿನ್ಕಾಯಿ, ಚಕ್ಕೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ರೋಸ್ಟ್ ಮಾಡ್ಕೊಂಡು ಆದಮೇಲಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಡ್ರರ್ ಅಂತ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರೋ ಗರಂ ಮಸಾಲ ಪೌಡರ್ನ ಸೈಡಿಗೆ ಇಟ್ಬಿಟ್ಟು ಈ ಕಡೆ ಕ್ಲೀನಾಗಿ ವಾಶ್ ಮಾಡಿರೋ ಚಿಕನ್ಸ್ನ ಫುಲ್ಲು ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡ್ಕೊಂಡಿರೋ ಚಿಕನ್ಸಿಗೆ ಆ ಪೌಡರ್ನ ಮಿಕ್ಸ್ ಮಾಡಿ ಕೋಟೆಡ್ ಮಾಡಿ ಜಸ್ಟ್ ಲೀವ್ ಇಟ್ ಫಾರ್ ಮ್ಯಾರಿನೇಷನ್ ಫಾರ್ 10 to 15 minutes. ಇದು ಒಂಥರ ಡ್ರೈ ರೋಸ್ಟ್ ಥರ ಇದು. ದಿಸ್ ಇಸ್ ಗುಡ್ ವಿತ್ ಸ್ಪೈಸಿ ಪೆಪ್ಪರ್ ರಸಮ್, ಟೊಮ್ಯಾಟೊ ರಸಮ್, ಇಲ್ಲ ಏನಾದರೂ ದಾಲ್ ಸಾಂಬಾರ್ ಅದ್ರ ಜೊತೆಗೆ ದಿಸ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ವಾಶ್ ಮಾಡಿರೋ ಚಿಕನ್ಸ್ನ ಕ್ಲೀನಾಗಿ ಡ್ರೈ ಆಗಿರೋ ಚಿಕನ್ಸಿಗೆ ಆ ಪೌಡರ್ನ ಏನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡಿರ್ತೀರೋ ಆ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೀಪ್ ಇಟ್ ಅಸೈಡ್ ಫಾರ್ ದ ಮ್ಯಾರಿನೇಷನ್. ಇಲ್ಲಿ ಹೀಟ್ ಆಗಿರೋ ಪ್ಯಾನಿಗೆ ಗೀ ಹಾಕಿ 2 to 3 ಟೇಬಲ್ ಸ್ಪೂನ್ಸ್ ಆಫ್ ಗೀ ಹಾಕಿ ಆ ಗೀ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಫೈನ್ಲಿ ಚಾಪ್ಡ್ ಪಿಂಕ್ ಆನಿಯನ್ಸ್ನ ಹಾಕಿ ಚಟ್ಪಟ್ ಅಂತ ಫ್ರೈ ಮಾಡಿ. ಫ್ರೈ ಆಗಿರೋ ಆನಿಯನ್ಸ್ಗೆ ನೀವೇನು ಆವಾಗಲೇ ಮಸಾಲ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿರ್ತೀರ ಆ ಚಿಕನ್ನ ಒಂದಾದ್ಮೇಲೆ ಒಂದು ಪ್ಯಾನಲ್ಲಿ ಹಾಕಿ ಕಂಪ್ಲೀಟ್ ರೋಸ್ಟ್ ಆಗೋದಕ್ಕೆ ಬಿಡಿ ಇನ್ ಅ ಮೀಡಿಯಮ್ ಫ್ಲೇಮ್ ಫಾರ್ ಅಬೌಟ್ 15 to 20 minutes. ಇದಕ್ಕೂ ಕೂಡ ಯು ನೀಡ್ ನಾಟ್ ಟು ಹ್ಯಾವ್ ಎನಿ ವಾಟರ್. ಇದಕ್ಕೆ ನೀರು ಬೇಡ, ಟೊಮ್ಯಾಟೊ ಇಲ್ಲ ಅಂತ ಯೋಚನೆ ಇಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂತ ಯೋಚನೆ ಇಲ್ಲ. ಇದೊಂಥರ ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ಸೊ ಆದಷ್ಟು ಐ ವಿಲ್ ಟ್ರೈ ಟು ಶೋ ಅ ವೆರಿ ಸಿಂಪಲ್ ರೆಸಿಪಿ. ಎಲ್ಲರೂ ಈಸಿಲಿ ಕ್ವಿಕ್ಕಾಗೆ ಮಾಡ್ಕೊಳ್ಳೋ ಥರ ರೆಸಿಪಿನೇ ಐ ವಿಲ್ ಸ್ಟಾರ್ಟ್ ಶೇರಿಂಗ್ ಇನ್ ಮೈ ವ್ಲಾಗ್ಸ್. ಸೊ ಈಗ ಅದು ಕೋಟೆಡ್ ಚಿಕನ್ನ ಅದು ಪ್ಯಾನಲ್ಲಿ ಹಾಕಿ 15 minutes ಲೋ ಫ್ಲೇಮಲ್ಲಿ ಬಿಡಿ. ಅದು ಒಂದು ಕಡೆ ರೋಸ್ಟ್ ಆಗಿರುತ್ತೆ, ಹಂಗೆ ಇನ್ನೊಂದು ಕಡೆ ಅದನ್ನು ಟಾಸ್ ಮಾಡಿಬಿಟ್ಟು ಇನ್ನೊಂದು 10 minutes ಅದು ರೋಸ್ಟ್ ಆಗೋದಕ್ಕೆ ಬಿಡಿ. ಅದು ರೋಸ್ಟ್ ಆಗ್ತಾ ಆದಮೇಲಿಂದ ಅದು ಗೊತ್ತಾಗುತ್ತೆ, ಟೆಕ್ಸ್ಚರಲ್ಲೇ ಗೊತ್ತಾಗುತ್ತೆ ಅದು ಮಸಾಲ ಪೌಡರ್ ಕ್ಲೀನಾಗಿ ಬ್ಲೆಂಡ್ ಆಗಿದೆ, ಗೀ ಎಲ್ಲ ರಿಲೀಸ್ ಆಗ್ತಾ ಇದೆ, ದ ಚಿಕನ್ ಇಸ್ ಕುಕ್ಡ್ ವೆರಿ ವೆಲ್. ಸೊ ಇದೆಲ್ಲ ಆಗ್ತಿದ್ದಂಗೆ ಲಾಸ್ಟಲ್ಲಿ ಏನು ಮಾಡಬೇಕು, ಇದಾರಲ್ಲ ಮಿಸ್ಟರ್ ಕೊತ್ತಂಬರಿ, ಅದನ್ನು ಹಾಕಿ ಚೆನ್ನಾಗಿ ಗಾರ್ನಿಷಿಂಗ್ ಮಾಡಿ ಇನ್ನೊಂದು ಸತಿ ಕ್ವಿಕ್ 2 minutes ರೋಸ್ಟ್ ಕೊಟ್ಬಿಟ್ಟು ಅನ್ನ ಜೊತೆ ಇಲ್ಲಾಂದರೆ ಅನ್ನ ರಸಮ್ ಜೊತೆಗೆ ಇಲ್ಲ ಬಗಾರ ರೈಸ್ ಜೊತೆಗೆ ತಿಂತಾಯಿದ್ರೆ ಇನ್ನೊಂದು ಸತಿ ತಿಂತಾನೇ ಇರಬೇಕು ಅನಿಸುತ್ತೆ. ಥ್ಯಾಂಕ್ ಯು.